ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸಮಾಜ ವಿಜ್ಞಾನ 2019 GPSTR ಪ್ರಶ್ನೆ ಪತ್ರಿಕೆಯನ್ನ ನಾವು ಸಾಲ್ವ್ ಮಾಡ್ತಾ ಇದ್ದೀವಿ. ಇದು ಪ್ರಶ್ನೆ ಪತ್ರಿಕೆ ಸೀರೀಸ್ನ ಮುಂದುವರಿದ ಭಾಗ ಆಗಿರುತ್ತೆ. 35ನೇ ಪ್ರಶ್ನೆವರೆಗೂ ನಾವೀಗಾಗಲೇ ಸಾಲ್ವ್ ಮಾಡಿದ್ದೀವಿ. ಆ ವಿಡಿಯೋಗಳ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ವಿಡಿಯೋಗಳನ್ನ ನೋಡ್ಕೋಬಹುದು. ಹಾಗೆ ಈ ವಿಡಿಯೋಗಳನ್ನ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದನ್ನ ಮರಿಬೇಡಿ. 36ನೇ ಪ್ರಶ್ನೆಯೊಂದಿಗೆ ನಾವು ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಶಿಕ್ಷಕ ಮತ್ತು ವಿದ್ಯಾರ್ಥಿಯ ನಡುವೆ ಏರ್ಪಟ್ಟ ಒಪ್ಪಂದದ ಕಲಿಕೆ ಯಾವುದು ಅಂತಂತಂದ್ರೆ ಇದೊಂದು ಒಪ್ಪಂದ ಕಲಿಕೆ ಆಗಿರುತ್ತೆ. ಈ ಒಂದು ಅಂಶವು ಉತ್ತಮ ಸಮಾಜ ವಿಜ್ಞಾನ ಪಠ್ಯಪುಸ್ತಕದ ಲಕ್ಷಣವಲ್ಲ. ಇದಕ್ಕೆ ಸರಿಯಾದಂತ ಉತ್ತರ ಶಿಕ್ಷಕ ಕೇಂದ್ರಿತವಾಗಿರಬಾರದು. ಯಾವಾಗಲೂ ಪಠ್ಯಪುಸ್ತಕ ಅನ್ನುವಂಥದ್ದು ಮಗು ಕೇಂದ್ರಿತವಾಗಿರಬೇಕು. ಹಾಗಾಗಿ ಅದು ವಯಸ್ಸು, ಸಾಮರ್ಥ್ಯ, ಆಸಕ್ತಿಗೆ ಅನುಗುಣವಾಗಿರಬೇಕು. ಸರಳ ವಾಕ್ಯಗಳಲ್ಲಿ ರಚನೆಯಾಗಿರಬೇಕು. ಅದೇ ರೀತಿಯಾಗಿ ಚಿತ್ರ ಮತ್ತು ಭೂಪಟ ಮತ್ತು ವಿವರಣೆಗಳನ್ನ ಹೊಂದಿರಬೇಕು. ಹಾಗೇನೆ ಅದು ಕೇವಲ ಶಿಕ್ಷಕ ಕೇಂದ್ರಿತವಾಗಿ ಇರಬಾರ್ದು ಅನ್ನುವಂಥದ್ದು ಇಲ್ಲಿ ಲಕ್ಷಣ ಅಲ್ಲ ಅಂತ ಬರುತ್ತೆ. ಸೊ ಲಕ್ಷಣವಲ್ಲ ಅನ್ನುವಂಥದ್ದನ್ನ ನೀವು ಕೇರ್ಫುಲ್ ಆಗಿ ಓದ್ಕೊಂಡು ಆಪ್ಷನ್ಸ್ ಅನ್ನ ಮಾರ್ಕ್ ಮಾಡಬೇಕಾಗಿರುತ್ತೆ. 38ನೇ ಪ್ರಶ್ನೆ, ಭೂಪಟದಲ್ಲಿ ಸ್ಥಳವನ್ನ ಗುರುತಿಸುವುದು ಇದಕ್ಕೆ ಸಂಬಂಧಿಸಿದೆ. ಅದು ಒಂದು ಕೌಶಲಕ್ಕೆ ಸಂಬಂಧಪಟ್ಟಂತದ್ದು. 39ನೇ ಪ್ರಶ್ನೆ, ಸಮಾಜ ವಿಜ್ಞಾನ ಬೋಧನೆಯು ಬೆಳೆಸುವಂತಹ ಗುಣ ಯಾವುದು ಅಂತಂದ್ರೆ ಇದು ಬೇರೆ ಬೇರೆ ಅಭಿಪ್ರಾಯಗಳನ್ನ ಮತ್ತು ಪದ್ಧತಿಗಳನ್ನ ಗೌರವಿಸುವುದನ್ನ ಕಲಿಸುತ್ತೆ. ಇದು ಕಂಠಪಾಠವನ್ನ ಪ್ರೋತ್ಸಾಹಿಸೋದಿಲ್ಲ. ಪಠ್ಯಪುಸ್ತಕದ ಬಳಕೆಯನ್ನ ಹೆಚ್ಚಿಸುವಂತದ್ದೇನು ಬೆಳೆಸೋದಿಲ್ಲ. ಅದೇ ರೀತಿಯಾಗಿ ಸಾಮಾಜಿಕ ಶ್ರೇಣಿಯನ್ನ ಒಪ್ಪಿಕೊಳ್ಳುವಂತದ್ದನ್ನ ಕೂಡ ಮಕ್ಕಳಲ್ಲಿ ಅಥವಾ ಓದುವವರಲ್ಲಿ ಬೆಳೆಸೋದಿಲ್ಲ. ಹಾಗಾಗಿ ಇದಕ್ಕೆ ಸರಿಯಾದಂತ ಆಪ್ಷನ್ ಬೇರೆ ಬೇರೆ ಅಭಿಪ್ರಾಯ ಮತ್ತು ಪದ್ಧತಿಗಳನ್ನ ಗೌರವಿಸಿದಾಗಿರುತ್ತೆ. 40ನೇ ಪ್ರಶ್ನೆ, ಸರಿಸ್ಕಾ ರಾಷ್ಟ್ರೀಯ ಉದ್ಯಾನ ಇರುವಂತದ್ದು ನ್ಯಾಷನಲ್ ಟೈಗರ್ ರಿಸರ್ವ್ ಅಂತ ಕರೀತಾರೆ. ಇದನ್ನ ಸರಿಸ್ಕಾ ರಾಷ್ಟ್ರೀಯ ಉದ್ಯಾನವನ, ಇದನ್ನ ನ್ಯಾಷನಲ್ ಟೈಗರ್ ರಿಸರ್ವ್ ಅಂತಾನೂ ಕೂಡ ಕರೀತಾರೆ. ಇದಿರುವಂತದ್ದು ರಾಜಸ್ಥಾನದಲ್ಲಿ. ಆಪ್ಷನ್ ನಂಬರ್ 4 ರಾಜಸ್ಥಾನದಲ್ಲಿ ಇದು ಕಂಡು ಬರುತ್ತೆ. ಒಡಿಶಾ ರಾಜ್ಯದಲ್ಲಿ ಕಂಡು ಬರುವಂತಹ ಪ್ರಮುಖ ಕಲ್ಲಿದ್ದಲು ಗಣಿ ಯಾವುದು ಅಂತಂದ್ರೆ ಆಪ್ಷನ್ ನಂಬರ್ 2 ತಲ್ಚೇರ್ ಕಲ್ಲಿದ್ದಲು ಗಣಿ ಅಥವಾ ಮೈನ್ಸ್ ಅಂತ ಕರಿತೀವಿ ಇದನ್ನ. 42ನೇ ಪ್ರಶ್ನೆ, ಯಾರೆಲ್ಲ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. 42ನೇ ಪ್ರಶ್ನೆ, ಗೋವಿಂದ ವಲ್ಲಭ ಪಂತ್ ಸಾಗರ್ ಜಲಾಶಯವು ಇದು ರಿಹಿಂದ್ ಯೋಜನೆಗೆ ಸಂಬಂಧಪಟ್ಟಂತ ಒಂದು ಜಲಾಶಯ ಆಗಿರುತ್ತೆ. 2ನೇ ಪಾಣಿಪತ್ ಯುದ್ಧ ನಡೆದಂತಹ ವರ್ಷ 1556ರಲ್ಲಿ 5 ನವೆಂಬರ್ 1556ರಂದು ಈ ಒಂದು 2ನೇ ಪಾಣಿಪತ್ ಯುದ್ಧ ನಡೆದಿರುತ್ತೆ. ಡೇಟ್ ಅನ್ನ ಕೂಡ ಇಲ್ಲಿ ಕೆಲವೊಂದ್ಸಲ ಕೇಳಬಹುದು, ವರ್ಷವನ್ನ ಕೂಡ ಕೇಳಬಹುದು. ಸೊ 5 ನವೆಂಬರ್ 1556 ಅನ್ನುವಂಥದ್ದನ್ನ ನೆನ್ಪಿಟ್ಕೋಬೇಕಾಗತ್ತೆ. 4ನೇ ಪ್ರಶ್ನೆ, NCF ನ್ಯಾಷನಲ್ ಕರಿಕ್ಯುಲಮ್ ಫಾರಂ 2005 ಇದರ ಪ್ರಕಾರ ಭೂಗೋಳಶಾಸ್ತ್ರ ಬೋಧನೆಯ ಪ್ರಮುಖ ಉದ್ದೇಶ ಅಥವಾ ಮುಖ್ಯ ಉದ್ದೇಶ ಯಾವುದು ಅಂತಂದ್ರೆ ಮಕ್ಕಳಲ್ಲಿ ಪರಿಸರ ಸಂರಕ್ಷಣೆ ಮತ್ತು ಕಾಳಜಿಯ ಬಗ್ಗೆ ವಿಮರ್ಶಾತ್ಮಕ ಪ್ರಶಂಸೆಯನ್ನ ಬೆಳೆಸೋದಾಗಿರುತ್ತೆ. ಇನ್ನುಳಿದಂತ ಆಪ್ಷನ್ಸ್ಗಳು ಇವು NCF ನ ಮುಖ್ಯ ಉದ್ದೇಶದಲ್ಲಿ ಕನ್ಸಿಡರ್ ಆಗೋದಿಲ್ಲ. ಪ್ರಶ್ನೆ ಸಂಖ್ಯೆ 45, ಯೋಜನಾ ಪದ್ಧತಿ ಈ ತತ್ವದ ಕೊಡುಗೆ ಆದರ್ಶವಾದ ಅಲ್ಲ, ವಾಸ್ತವವಾದನೂ ಅಲ್ಲ, ಪ್ರಾಕೃತಿಕವಾದ. ಈ 3 ಆಪ್ಷನ್ಗಳು ಬರೋದಿಲ್ಲ. ಇದಕ್ಕೆ ಸರಿಯಾದಂತ ಉತ್ತರ ವಾಸ್ತವಿಕವಾದ ಆಗಿರುತ್ತೆ. ಮೆದುಳು ನಕ್ಷೆ ಹೀಗಂತಂದ್ರೆ ಗ್ರಹಿಕೆಯನ್ನ ಪತ್ತೆ ಹಚ್ಚಿಸುವಂತಹ ಒಂದು ತಂತ್ರ ಆಗಿರುತ್ತೆ. ತೇಗ, ಶ್ರೀಗಂಧ ಮತ್ತು ಕರಿ ಮರಗಳು ಈ ವಿಧದ ಅರಣ್ಯಗಳಲ್ಲಿನ ಪ್ರಮುಖ ಮರಗಳಾಗಿವೆ. ಮಾನ್ಸೂನ್ ಕಾಡುಗಳು. ವಿಡಿಯೋನ ಕೊನೆ ತನಕ ನೋಡಿ. ಈ ಪ್ರಶ್ನೆಗಳು ಯಾವ ಯಾವ ಟೆಕ್ಸ್ಟ್ ಬುಕ್ ಗಳಿಂದ ತೆಗೆದುಕೊಳ್ಳಲಾಗಿದೆ ಅನ್ನೋದನ್ನ ಕೂಡ ನಾನು ಹೇಳ್ತಾ ಹೋಗ್ತೀನಿ. ಸೊ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡ್ತಾ ಹೋಗಿ. 48ನೇ ಪ್ರಶ್ನೆ, ಸಾರ್ವಜನಿಕ ನೀತಿಯನ್ನು ಜಾರಿಗೊಳಿಸುವ ಸಾಮೂಹಿಕ ಯತ್ನದ ಸಂಯೋಜನೆಯೇ ಸಾರ್ವಜನಿಕ ಆಡಳಿತ. ಈ ಹೇಳಿಕೆಯನ್ನ ನೀಡಿದವರು ಪಿಫ್ನರ್.
ಪುನರುಜ್ಜೀವನ ಚಳುವಳಿ ಪ್ರಥಮವಾಗಿ ಪ್ರಾರಂಭವಾದಂತಹ ದೇಶ ಯಾವುದು ಅಂತಂದ್ರೆ ಇದು ಇಟಲಿ ಆಗಿರುತ್ತೆ. ಆಪ್ಷನ್ ನಂಬರ್ 4. ರಿಸಾರ್ಜಿಮೆಂಟೋ ಪತ್ರಿಕೆಯನ್ನ ಪ್ರಾರಂಭಿಸಿದವರು ಯಾರು ಅಂತಂದ್ರೆ ಕೌಂಟ್ ಕೆವೋರ್. ಈ ಎಲ್ಲ 50 ಪ್ರಶ್ನೆಗಳನ್ನ ಪ್ರಥಮ PUC ಹಾಗೂ ದ್ವಿತೀಯ PUC NCERT ಟೆಕ್ಸ್ಟ್ ಬುಕ್ ಗಳಿಂದ ತೆಗೆದುಕೊಳ್ಳಲಾಗಿದೆ. ಅದೇ ರೀತಿಯಾಗಿ ಕೆಲವೊಂದು ಪ್ರಶ್ನೆಗಳು 1 ಅಥವಾ 2 ಪ್ರಶ್ನೆಗಳನ್ನು ಮಾತ್ರ ಡಿಗ್ರಿಗೆ ಸಂಬಂಧಪಟ್ಟಂತ ಪ್ರಶ್ನೆಗಳಾಗಿರುತ್ತೆ. 50 ಪ್ರಶ್ನೆಗಳು ಮಲ್ಟಿಪಲ್ ಚಾಯ್ಸ್ ಆಗಿರುವಂತ ಪ್ರಶ್ನೆಗಳಾಗಿರುತ್ತವೆ. ನೆಕ್ಸ್ಟ್ ಬರ್ತಕ್ಕಂಥದ್ದು 2 ಅಂಕದ ಪ್ರಶ್ನೆಗಳಾಗಿರುತ್ತೆ. ಈ ಪ್ರಶ್ನೆಗಳನ್ನ ನೀವು ವಿಡಿಯೋ ಪಾಸ್ ಮಾಡಿಕೊಂಡು ನೋಡ್ಕೋಬಹುದು. ಇವು ಕೂಡ PUC ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಟೆಕ್ಸ್ಟ್ ಬುಕ್ ಗೆ ಸಂಬಂಧಪಟ್ಟಂತ ಆರ್ಟ್ಸ್ಗೆ ಸಂಬಂಧಪಟ್ಟಂತ ಪ್ರಶ್ನೆ ಪತ್ರಿಕೆಗಳ ಟೆಕ್ಸ್ಟ್ ಬುಕ್ ಗಳಲ್ಲಿ ನಿಮಗೆ ಈ ಪ್ರಶ್ನೆಗಳು ಅದಕ್ಕೆ ಸಿಗ್ಬೇಕಾದಂತ ಉತ್ತರಗಳು ಕೂಡ ಅದೇ ಪಾಠದಲ್ಲಿ ಇರುತ್ತೆ. ಸೊ ವಿಡಿಯೋನ ಪಾಸ್ ಮಾಡಿ ನೀವು ಕ್ವಶನ್ಸ್ ಅನ್ನ ಬರ್ಕೊಂಡು ಅದಕ್ಕೆ 2 ಅಥವಾ 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರವನ್ನ ಬರಿಬೇಕಾಗಿರುತ್ತೆ. ಇದು GPSTR 2019ರ ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ವಿಡಿಯೋಗೆ ಸಂಬಂಧಪಟ್ಟಂತೆ ಇನ್ನು ಯಾವ್ದಾದ್ರು ಪ್ರಶ್ನೆಗಳಿದ್ರೆ ಅಂತಂದ್ರೆ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ಪ್ರಶ್ನೆಗಳನ್ನ ಕೇಳಬಹುದು, ಅಥವಾ ನಿಮಗೆ ಬೇರೆ ಯಾವ್ದಾದ್ರು ಕ್ವಶನ್ ಪೇಪರ್ಸ್ ಅನ್ನ ಸಾಲ್ವ್ ಮಾಡೋದಾಗಿದ್ರೆ ಅದನ್ನ ಕೂಡ ನೀವು ನಮಗೆ ಕಮೆಂಟ್ ಮೂಲಕ ತಿಳಿಸಬಹುದು. ಈಗ ನೀವು ನೋಡ್ತಾ ಇರುವಂತದ್ದು ಇದು 5 ವಾಕ್ಯಗಳಲ್ಲಿ ಅಂದ್ರೆ 3 ಅಂಕದ ಪ್ರಶ್ನೆ. ಮೂರು ಅಂಕದ ಪ್ರಶ್ನೆಗಳಿಗೆ ನೀವು 7 ರಿಂದ 8 ವಾಕ್ಯಗಳಲ್ಲಿ ಉತ್ತರಿಸಬೇಕಾಗುತ್ತೆ. ಹಾಗೇನೆ HSTR ಮತ್ತು GPSTR ಗೆ ಸಂಬಂಧಿತ ಯಾವುದೇ ಪ್ರಶ್ನೆ ಪತ್ರಿಕೆಗಳಿರಲಿ, ಸಮಾಜ ವಿಜ್ಞಾನ, ಗಣಿತ ವಿಜ್ಞಾನ ಹಾಗೂ ಜೀವ ವಿಜ್ಞಾನ 2007, 2019, 2012, 2015 ಈ ಎಲ್ಲ ವರ್ಷಗಳಲ್ಲಿ ನಡೆದಂತಹ GPSTR ಹಾಗೆ 2012ರಲ್ಲಿ ನಡೆದಂತಹ HSTR ಪ್ರಶ್ನೆ ಪತ್ರಿಕೆಗಳನ್ನ ಸಾಲ್ವ್ ಮಾಡಲಾಗಿದೆ. ಆ ಎಲ್ಲ ವಿಡಿಯೋಗಳ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀವಿ. ಆ ವಿಡಿಯೋಗಳ ಲಿಂಕ್ಗಳ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ವಿಡಿಯೋ ಓಪನ್ ಆಗುತ್ತೆ.